ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಾತಿ ನಮ್ಮ ದೇಶಕ್ಕೆ ಅಂಟಿದ ಬಹುದೊಡ್ಡ ಪಿಡುಗು. ಇದರಿಂದ ನಾವು ಯಾವತ್ತು ಪ್ರಗತಿಪರರಾಗ್ತೀವೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬೇರೆ ದೇಶಗಳು ತಮ್ಮ ಈ ಕ್ಲೌಭ್ಯತೆಯಿಂದ ಹೊರಗಡೆ ಬಂದು ತುಂಬ ವಿಶಾಲ ಮನೋಭಾವದಿಂದ ಹಾರಾಡ್ತಾ ಇವೆ. ಆದರೆ ನಾವು ಇವತ್ತಿಗೂ ಕೂಡ ಆ ಮನೋವಾದದ ವೃತ್ತದಲ್ಲಿ ಒದ್ದಾಡ್ತಾ ಇದ್ದೇವೆ. ಇವತ್ತಿನ ದಿನಮಾನಗಳಲ್ಲೂ ಸಹಿತ ಮುಟ್ಟು ತೊಟ್ಟು ಅನ್ನೋದು ನಮ್ಮನ್ನ ಎಷ್ಟು ಹಿಡಿದಿಟ್ಟು ಬಿಟ್ಟಿದೆ ಅಂದ್ರೆ ಬಹುಶಃ ಇದು ನಮ್ಮನ್ನು ಆಕ್ರಮಿಸಿದಷ್ಟು ಒಂಥರ ಆಕ್ಟೋಪಸ್ ಹಿಡಿತ. ಈ ಆಕ್ಟೋಪಸ್ ಹಿಡಿತದಂತೆ ಜಾತಿ ವ್ಯವಸ್ಥೆ ನಮ್ಮನ್ನ ಹಿಡಿದಿಟ್ಟುಕೊಂಡಿದೆ. ಜಾತಿ ವ್ಯವಸ್ಥೆ ಇಷ್ಟು ಹಿಡಿದಿಟ್ಟುಕೊಂಡಿರುವ ಈ ಸಂದರ್ಭದಲ್ಲಿ ಒಂದು ಸಂಗತಿಯನ್ನು ನಾವು ಮೆಲುಕು ಹಾಕಬೇಕಾಗಿದೆ. ತೀರಾ ಇತ್ತೀಚೆಗೆ ಉತ್ತರಾಖಂಡದ ಹಲ್ದ್ವಾನಿ ಅಂತಕ್ಕಂಥ ಪ್ರದೇಶದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಮ್ಮ ಭಾಗದವರೇ ಆದ ಕಲ್ಯಾಣ ಕರ್ನಾಟಕ ಭಾಗದವರಾದ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿ ಹೋಗಿ ಒಂದು ಸಾರ್ವಜನಿಕ ಭಾಷಣವನ್ನು ಮಾಡಿ ಬರ್ತಾರೆ. ಎಂಥ ದುರಂತ ಅಂದ್ರೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿ ಬಂದಂತಹ ಸಭೆಗೆ ಹೋಗಿ ಅಲ್ಲಿ ಸಾರ್ವಜನಿಕ ಸ್ಪೀಚ್ ಕೊಟ್ಟಂತ ಸ್ಥಳವನ್ನ ಕೆಲವು ಕಮಂಗಿಗಳು, ಕೆಲವು ಮೂರ್ಖರು, ಜಾತಿವಾದಿಗಳು, ಮತೀಯವಾದಿಗಳು, ಮನುಷ್ಯತ್ವ ವಿರೋಧಿಗಳು, ಮನುಷ್ಯ ದ್ರೋಹಿಗಳು ಆ ಸ್ಥಳವನ್ನ ಗಂಜಳವನ್ನ ಪ್ರೋಕ್ಷಣೆ ಮಾಡುವ ಮೂಲಕ, ಸೆಗಣಿಯನ್ನ ಎರಚುವ ಮೂಲಕ ಆ ಸ್ಥಳವನ್ನ ಪವಿತ್ರಗೊಳಿಸ್ತಂತ ಹೊರಡುತ್ತಾರಲ್ಲ. ಎಂಥ ಮೂರ್ಖರಿವರು, ಎಂಥ ಈಡಿಯಟ್ಗಳಿವರು. ಯಾವುದೋ ವ್ಯಕ್ತಿ ಹುಟ್ಟಿನ ಕಾರಣಕ್ಕಾಗಿ ಆತ ಅಪವಿತ್ರನಾಗಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಇಲ್ಲ. ಯಾರು ಅಪವಿತ್ರರೇ ಅಲ್ಲ. ಆದರೆ ಈ ಜಾತಿ ವ್ಯವಸ್ಥೆ, ಈ ಮನುವಾದದ ವ್ಯವಸ್ಥೆ ಇದಲ್ಲ, ಈ ಬ್ಯೂರಾಕ್ರಸಿ ಒಂದು ರೀತಿಯೊಳಗೆ ಇದರ ವಿರುದ್ಧ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಪುಲೆ ಇಂಥವರೆಲ್ಲರೂ ಹೋರಾಟ ಮಾಡಿದರು. ಆದರೂ ಕೂಡ ಇವುಗಳ ಬೇರು ನಮ್ಮ ಆಳಕ್ಕೆ ಇಳಿದು ಬಿಟ್ಟಿದೆ. ನಮ್ಮ ಮನಸ್ಥಿತಿ ಎಷ್ಟು ದುಷ್ಟ ಆಗಿದೆ ಅಂತಂದ್ರೆ, ನನ್ನ ಚಿಕ್ಕವನಾಗಿನ ಒಂದು ಘಟನೆಯನ್ನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಹೈಸ್ಕೂಲೇನ ಓದ್ತಿದ್ದೆ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಸಾರ್ವಜನಿಕ ಬೋರ್ವೆಲ್ ಇತ್ತು. ಆ ಬೋರ್ವೆಲ್ಗೆ ಸಾರ್ವಜನಿಕರಂದ್ರೆ ಎಲ್ಲರೂ ಬರ್ತಿದ್ರು. ನಮ್ಮ ಮನೆಯ ಪಕ್ಕದಲ್ಲಿ ಬ್ರಾಹ್ಮಣರ ಒಂದು ಕುಟುಂಬ ಇತ್ತು. ಆ ಕುಟುಂಬದ ಒಬ್ಬ ತಾಯಿ ರೆಗ್ಯುಲರ್ ಆಗಿ ನೀರಿಗೆ ಬರ್ತಿದ್ರು. ನಾವು ಅವರು ಅದೇ ಬೋರ್ವೆಲ್ ನೀರು ತೋರ್ತಿದ್ವಿ. ನನಗೆ ಬಹಳ ದಿನಗಳ ನಂತರ ಇದು ಅರ್ಥ ಆಯ್ತು. ಮೊದಲು ಅರ್ಥ ಆಗ್ತಿರ್ಲಿಲ್ಲ. ಅವರು ನಾವೆಲ್ಲ ನೀರು ಹೊಡ್ಕೊಂಡು ಹೋದ್ಮೇಲೆ ಆ ಕೊಡಕ್ಕೆ ನೀರನ್ನು ತುಂಬಿ, ಅರ್ಧ ಕೊಡ ತುಂಬಿದ ಮೇಲೆ ಅದ ನೀರು ತಗೊಂಡು ಆ ಬೋರ್ವೆಲ್ ಮೇಲೆ ಹಾಕಿ ಸುತ್ತ ನಾವು ನಿಂತಂತ ಎಲ್ಲ ಸ್ಥಳಗಳಿಗೆ ಹಾಕಿ ಆ ನೀರು ಒಯ್ತಿದ್ರು. ನನಗದ ಗಮನಿಸಿಲ್ಲ ಅಷ್ಟು. ಕೆಲವು ದಿನಗಳಾದ ನಂತರ ನನಗೆ ಗೊತ್ತಾಯ್ತು, ಓಹೋ, ಬಹುಶಃ ಇವರು ಮಡಿ ನೀರಿಗೋ ಅಥವಾ ನಾವು ಲಿಂಗಾಯತ ಅನ್ನೋ ಕಾರಣಕ್ಕಾಗಿಯೋ ಈ ತಾಯಿ ಈ ತರ ಮಾಡ್ತಿರ್ಬೋದು ಅಂತ. ಒಂದಿನ ನಾನೇನು ಮಾಡಿದೆ ಉಲ್ಟಾ ಅಂದ್ರೆ, ಅವರು ನೀರು ಹೊಡೆದಾದ್ಮೇಲೆ ನಾನು ಬೋರ್ವೆಲ್ ಹೊಡ್ಯಕ್ಕೆ ಹೋಗಿ ಅರ್ಧ ಕೊಡ ನೀರು ಆದ್ಮೇಲೆ ಆ ನೀರನ್ನ ತಗೊಂಡು ಆ ಬೋರ್ವೆಲ್ ಮೇಲೆ ಹಾಕಿ ಆ ಕಟ್ಟೆ ಮೇಲೆ ಹಾಕಿ ಸ್ವಚ್ಛಗೊಳಿಸಿದೆ. ಅದನ್ನ ಅವ್ರು ಗಮನಿಸಿದ್ರು 1-2 ಸಲ. ನನಗೆ ಅವರು ಒಂದ್ಸಲ ಅಂದೇ ಬಿಟ್ರು, ಏನ್ರಿ ವಿಶ್ವರಾಧ್ಯ, ನಾವ್ ಯಾರಂತ ತಿಳ್ಕೊಂಡ್ರಿ ನೀವು? ನಾವು ಬ್ರಾಹ್ಮಣರು, ನಾವು ಶ್ರೇಷ್ಠ. ಹೌದ್ರಿ, ಇರ್ಲಿ, ಶ್ರೇಷ್ಠ ಇರ್ಬೋದು, ನಾನೇನು ಮಾಡ್ಲಿ ನಿಮಗಂದೆ. ಅಲ್ಲ, ನಾವು ನೀರು ಹೊಡೆದು ಹೋದ್ಮೇಲೆ ನೀವು ಮತ್ತೆ ತೊಳಿತಿರ್ಲ ಬೋರ್ವೆಲ್ ಅಂದ್ರು. ನಾನು ಅವ್ರಿಗೆ ಕೇಳಿ ತರ್ಕ ಮಾಡಿದೆ, ನಾನು ನೀರು ಹೊಡೆದು ಹೋದ್ಮೇಲೆ ನೀವ್ಯಾಕೆ ತೊಳಿತೀರಿ ಅಂದ್ರೆ, ನಾವು ಶ್ರೇಷ್ಠ ಅಂದ್ರು. ನಾನು ಇನ್ನೂ ಶ್ರೇಷ್ಠ ಅಂತ ಹೇಳಿದೆ. ಯಾಕೆ ಶ್ರೇಷ್ಠ ಅಂತಂದ್ರೆ, ನೀವು ಯಾವುದನ್ನ ಮೈಲಿಗೆ ಅಂತಿರಲ್ಲ, ನಾವೇನು ಕಡಿಮೆ ಇಲ್ಲ ಅಂತ ಅನ್ನೋ ಸಲ ಹೇಳಿದೆ. ಈ ವಾದ, ಈ ತರ್ಕ ಸರಿಯಲ್ಲ, ಆ ಮಾತು ಬೇರೆ. ಆದ್ರೆ ಅವರ ಸೊಕ್ಕನ್ನು ಅಡಗಿಸಬೇಕಾಗಿತ್ತು. ಜೊತೆಗೆ ನನಗಾದ ಅವಮಾನವನ್ನ ಈ ರೀತಿ ತೀರಿಸಿಕೊಳ್ಬೇಕಾಗಿತ್ತು. ಆ ಕಾರಣಕ್ಕೆ ಆ ಮಾತಂದೆ. ಇದೆಲ್ಲ ಹೇಳುವುದು ಇಷ್ಟೇ, ನೊಂದವರ ನೋಯದವರೆತ್ತ ಬಲ್ಲರು. ನೋಡಿ, ಜಾತಿಯ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಇವತ್ತಿಗೂ ಸಹಿತ ನೋಯ್ತಾ ಇರತಕ್ಕಂಥ ಕಷ್ಟಗಳಿಗೆ ಒಳಗಾದಂಥ, ಕೀಟಲಿಗೆ ಒಳಗಾದಂಥ, ದುಷ್ಟರ ಕೆಂಗಣ್ಣಿಗೆ ಗುರಿಯಾದಂಥ ಆಗುತ್ತಿರುವಂಥ ಅನೇಕ ಜೀವಿಗಳಿವೆ, ಸುಳ್ಳಲ್ಲ. ಅವರು ನಮ್ಮ ನಡುವೆ ಬದುಕಿದ್ದಾರೆ. ಬಸವಣ್ಣವ್ರು ಹೇಳ್ತಾರೆ, ಸಪ್ತ ಧಾತು ಸಮಂ ಪಿಂಡಂ ಸಮಯೂನಿ ಸಮುದ್ಭವಂ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ,
ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಅಂತ ಪ್ರಶ್ನೆ ಮಾಡಿದ್ರು. ಹೀಗೆ ಪ್ರಶ್ನೆ ಮಾಡಿದ ಬಸವಣ್ಣವ್ರನ್ನ ಮತ್ತೆ ಭರ್ತ್ಸನೆ ಮೂಲಕ, ಅವರನ್ನ ಟೀಕಿಸುವ ಮೂಲಕ, ಅವರ ಚಿಂತನೆಗಳನ್ನ ಹುಟ್ಟಡಗಿಸುವ ಮೂಲಕ ಅವರ ಬಸವ ಕಲ್ಯಾಣದಿಂದ ಸಂಗಮಕ್ಕೆ ಗಡಿಪಾರು ಮಾಡ್ತಾರೆ. ಈ ವ್ಯವಸ್ಥೆ ಅಷ್ಟು ದುಷ್ಟ ವ್ಯವಸ್ಥೆ ಇದೆ. ಈ ದುಷ್ಟ ವ್ಯವಸ್ಥೆನ ಬಿಟ್ಟು ನಾವು ಯಾವತ್ತು ಬರ್ತೀವಿ ಹೊರಗಡೆ ಬರಲಿ. ಬೇರೆ ದೇಶಗಳಂತೆ, ಬೇರೆ ರಾಷ್ಟ್ರಗಳಂತೆ ನನ್ನ ಭಾರತವೂ ಕೂಡ ಕೊಳೆತು ಹೋಗದೆ, ಕಳೆದು ಹೋಗದೆ, ಸತ್ತು ಹೋಗದೆ, ನಿರ್ಜೀವವಾಗದೆ ಸತ್ವಯುತವಾಗಿ, ಪ್ರಫುಲ್ಲಿತವಾಗಿ ಹೊರಗಡೆ ಬರಲಿ. ಸ್ವಾತಂತ್ರ್ಯೋತ್ಸವದ ಆಚರಣೆ ಇವತ್ತಿನ ಸಂದರ್ಭದಲ್ಲೂ ಸಹಿತ ಜಾತಿ ನಮಗೆ ಮುಖ್ಯವಾಗಿ ಕಾಡ್ತಾ ಇರೋದು ನನ್ನ ದೇಶದ ಪ್ರಗತಿಗೆ, ನಮ್ಮ ದೇಶದ ಅಭಿವೃದ್ಧಿಗೆ ಮಾರಕ ಆಗುವಂತಹ ಸಂಗತಿ ಅಂತ ಇವತ್ತಿನ ಜಂಜಿಗಳದಲ್ಲ, ಯುವ ಜನತೆ ಅವರಿಗೆ ಗೊತ್ತಾಗಿದೆ. ಆದರೆ ದುಷ್ಟ ಮನುವಾದಿ ಶಕ್ತಿ ಅನ್ನೋದಲ್ಲ, ಮಾನವೀಯತೆಯನ್ನ ಅದು ಮರೆಮಾಚ್ತಾ ಇದೆ. ಮಾನವೀಯತೆಯನ್ನ ಮರೆಮಾಚಿ ಕಟ್ಟುವಂಥ ಭಾರತ ನಮಗೆ ಅಗತ್ಯ ಇಲ್ಲ. ನಾವೆಲ್ಲರೂ ಮಾನವರಾಗಬೇಕಾಗಿದೆ. ಮೂಲತಃ ನಾವೆಲ್ಲರೂ ಹುಟ್ಟಿದ್ದು ಒಂದೇ ರೀತಿ ಒಳಗಡೆ, ಯಾರು ಏನೋ ಬೇರೆ ಬೇರೆ ರೀತಿ ಒಳಗೆ ಹುಟ್ಟಿಲ್ಲ. ಯಾವುದೇ ಜನಾಂಗದ ಜಾತಿಯಲ್ಲಿ ಹುಟ್ಟಬೇಕಂತ ಯಾರು ಅಪ್ಲಿಕೇಶನ್ ಹಾಕೊಂಡಿಲ್ಲ. ನಮ್ಮ ಕರ್ನಾಟಕದ ತಗೊಳ್ರಿ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ನಾಡಿನ ಗೃಹ ಸಚಿವರು ಆಗ್ಯಾರಂದ್ರೆ ಬಹಳ ಮಂದಿಗೆ ಅರಮಂಡ್ಲಕ್ಕೆ ಬೆಂಕಿ ಬುಗು ಬುಗು ತಗ ತಗ ತಗದ ಯಾಕೆ ಕುರಿತಾರ ಅದು ಗೊತ್ತಾಗದ, ಸಾಧ್ಯನೇ ಇಲ್ಲ. ಅವ್ರ ಮನಸ್ಥಿತಿಗೆ ನೋಡಿ ನನಗೆ ಮರುಕ ಬರ್ತದೆ, ಮತ್ತು ಅವ್ರ ಬಗ್ಗೆ ಕನಿಕರ ಹುಡ್ತದೆ. ಕನಿಕರ ಹುಟ್ಟಲು ಬಿಡಿ, ಆ ಮಾತು ಬೇರೆ. ಎಂತ ಕೆಟ್ಟದಾಗಿ ಆಲೋಚನೆ ಮಾಡ್ತಾರಲ್ಲ ಇವರು. ಅವರು ನಮ್ಮವರು, ಪ್ರಿಯಾಂಕಾ ಖರ್ಗೆ ನಮ್ಮವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮವರು ರಾಜಕೀಯದಲ್ಲಿ ಬೆಳಿಬಾರ್ದ, ನಮ್ಮವರು ಮುಖ್ಯಮಂತ್ರಿಗಳಾಗಬಾರ್ದ, ನಮ್ಮವರು ಗೃಹ ಮಂತ್ರಿಗಳಾಗಬಾರ್ದ, ನಮ್ಮವರು ಅಂತ ಅವ್ರನ್ನ ಪ್ರೀತಿಸಿ. ಹಾಗಾಗಿ ಅವ್ರ ಬಗ್ಗೆ ನಿಮಗೆ ಗೌರವ, ಪ್ರೀತಿ, ಅಭಿಮಾನ ಎಲ್ಲ ಹುಡುತ್ತದೆ. ನಮ್ಮವ್ರಂತ ನೀವು ಯಾವಾಗ ತಿರಸ್ಕರಿಸ್ತೀರಿ, ನಾವು ಅವರಲ್ಲ ಅಂತ ನಾವು ತಿಳ್ಕೊಂತೀವಿ, ಅವ್ರ ಬಗ್ಗೆ ದ್ವೇಷ ಶುರುವಾಗ್ತದೆ. ಇದನ್ನೆಲ್ಲ ಕಂಡ ಜನರು ಇದನ್ನ ತೊಳಿಲಿಕ್ಕೆ ಅಮೂಲಾಗ್ರವಾಗಿ ಪ್ರಯತ್ನಿಸಿದ್ರು. ಕನಿಷ್ಠ ಪಕ್ಷ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಸವಣ್ಣನ ಹೆಸರು ಹೇಳ್ತಕ್ಕಂಥ, ಲಿಂಗಾಯತರು ಅನಿಸಿಕೊಳ್ಳಕ್ಕಂಥ ಕರ್ನಾಟಕದ ಲಿಂಗಾಯತರಾದರೂ ಕೂಡ ಇಂಥ ದುಷ್ಟ ವ್ಯವಸ್ಥೆ ವಿರುದ್ಧ, ದುಷ್ಟ ಮನಸ್ಥಿತಿಯ ವಿರುದ್ಧ ಸಿಡಿದೇಳಲೇಬೇಕಾಗಿದೆ, ಪ್ರತಿಕ್ರಿಯೆ ನೀಡಲೇಬೇಕಾಗಿದೆ. ಯಾಕಂದ್ರೆ ನನ್ನ ಮೂಲ ಧರ್ಮ ಅದಲ್ಲ. ಧರ್ಮ ಎಲ್ಲಿ ಹುಟ್ಟಿತ್ತು ಗೊತ್ತಾ? ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಅಂತ ಹೇಳಿದವರು ಬಸವಾದಿ ಶರಣರು. ಈ ಧರ್ಮ ಹುಟ್ಟಿದ್ದು ದಲಿತರ ಮನೆಯಲ್ಲಿ, ತುಳಿತಕ್ಕೊಳಗಾದವರ ಮನೆಯಲ್ಲಿ, ಯಾರು ಅಸ್ಪೃಶ್ಯ ಅಂತ ಹೇಳ್ತಿರಲ್ಲ ಅವರ ಮನೆಯಲ್ಲಿ ಹುಟ್ಟಿದ ಲಿಂಗಾಯತ ಧರ್ಮ. ಇವತ್ತು ಈ ಲಿಂಗಾಯತರು ಈ ತತ್ವನ್ನ ಅರ್ಥ ಮಾಡಿಕೊಳ್ಳಬೇಕು, ಈ ಚಿಂತನೆಯನ್ನ ಗಮನಿಸಬೇಕು. ಕನಿಷ್ಠ ಪಕ್ಷ ಬಸವಣ್ಣವರ ವಿಚಾರಧಾರಿಗಾದರೂ ಕೂಡ ನಾವು ಧಕ್ಕೆ ತರಬಾರದು. ಧಕ್ಕೆ ತರದ ರೀತಿಯಲ್ಲಿ ಬದುಕುವಂತೆ ಆಗಲಿ ಅಂತ ಆಶೆ ನನಗಿದೆ. ಯಾಕಂದ್ರೆ ಹೊರಗಣ ಬಯಲು, ಊರ ಹೊಳಗನ ಬಯಲೆಂದುಂಟೆ. ನೋಡಿ, ಊರ ಹೊರಗೆ ಹೊಲೆ ಬಯಲು, ಊರ ಒಳಗೆ ಬ್ರಾಹ್ಮಣ ಬಯಲೆಂದುಂಟೆ. ಬಯಲಂದೆ, ಬಯಲನೆ ಬಿತ್ತಿ ಬಯಲನೆ ಬೆಳೆದು ಬಯಲಾಗಿ ಬಯಲಾದರೆಯ ಬಯಲ ಜೀವಿಗಳು. ನಾವು ಕೂಡ ಒಂದಲ್ಲ ಒಂದು ದಿನ ಈ ಬಯಲಲ್ಲಿ ಬಯಲಾಗಲೇಬೇಕಾಗಿದೆ. ಹಾಗಾಗಿ ನಮ್ಮ ಮನಸ್ಥಿತಿಯಲ್ಲಿರ್ತಕ್ಕಂಥ ಜಾತಿಯ ಪೆಡಂಭೂತವನ್ನ ವಿಚಾರಗಳ ಮೂಲಕ, ಚಿಂತನೆಗಳ ಮೂಲಕ, ಒಂದು ರೀತಿ ಅನುಭವ ಮಂಟಪದಲ್ಲಿ ಸೇರಿ ಅನುಭವವನ್ನು ಮಾಡುವ ಮೂಲಕ, ಅನುಭವವನ್ನ ಕೇಳುವ ಮೂಲಕ ಈ ಜಾತಿಯ ದುಷ್ಟ ವ್ಯವಸ್ಥೆಯನ್ನ ನಾಶ ಮಾಡೋಣ. ನಮ್ಮ ಯುವ ಶಕ್ತಿ ಈ ಬಗ್ಗೆ ಆಲೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಅವರನ್ನ ವಶಕ್ಕೆ ಹಾಕಬಹುದು ಅಂತ ನನಗದು ಗೊತ್ತಿದೆ. ನನಗೆ ಅದು ಖಾತ್ರಿ ಇದೆ. ಯುವಕರ ಮೇಲೆ, ಆ ಯುವಕರ ಮೇಲೆ ನನಗೆ ಭರವಸೆ ಇದೆ. ಅವರ ಮೇಲೆ ನನ್ನ ಕನಸುಗಳಿವೆ. ಈ ದುಷ್ಟ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕುವಂತಹ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಸಿದ್ಧರಾಗೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.